ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಮಾಣ ವಚನ ಮುಗಿತಾ ಇದ್ದಂತೆ ಖಾತೆ ಕಗ್ಗಂಟು ಜೋರಾಗಿ ನಡೀತಾ ಇದೆ. ಡಿಕೆಶಿ ಹೊಸ ಸಂಪುಟ ಸಚಿವರಿಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗುತ್ತೆ? ಹಾಗಾದ್ರೆ ಪ್ರಮಾಣ ವಚನ ಮುಗಿತಾ ಇದ್ದಂತೆ ಈಗ ಖಾತೆ ಕಗ್ಗಂಟು ಶುರುವಾಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ ಹೊಸ ಸಂಪುಟ ಸಚಿವರಿಗೆ ಯಾರ್ಯಾರಿಗೆ ಯಾವ ಖಾತೆಯನ್ನ ನೀಡಲಾಗುತ್ತೆ, ಯಾರ ಪಾಲಾಗುತ್ತೆ? ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, ಗೃಹ ಇಲಾಖೆ ಹೊಣೆ ಯಾರಿಗೆ? ಕಂದಾಯ ಖಾತೆ ಯಾರಿಗೆ? ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಇಲಾಖೆ ಸಿಗುತ್ತೆ? ಹಾಗಾದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಇವತ್ತೇ ಹೊಸ ಸಚಿವರ ಖಾತೆ ಹಂಚಿಕೆ ಫೈನಲ್ ಆಗುತ್ತಾ? ಯಾರಿಗೆ ಯಾವ ಖಾತೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಲಿಸ್ಟ್ ಇದೆ. ಈಗ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿರುವಂತ 13 ಸಚಿವರ ಪೈಕಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಿಸ್ಟ್ ಇದೆ. ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಖಾತೆ ಹಂಚಿಕೆ ಮಾಡುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿ ಹೋಗಿದ್ದಾರೆ ಪಾಪ. ಸಚಿವರಾದ ಬಳಿಕ ಇಲಾಖೆ ಪಡೆಯಲು ಡಿಮ್ಯಾಂಡ್ ಪಾಲಿಟಿಕ್ಸ್. ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಒಂದು ಲೆಕ್ಕ, ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮತ್ತೊಂದು ಲೆಕ್ಕ. ನನಗಿದೇ ಖಾತೆ ಬೇಕು, ಆ ಖಾತೆ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ನನಗೆ ಸಚಿವ ಸ್ಥಾನನೇ ಬೇಡ ಅಂತ ಹೇಳಿದ್ದಾರೆ. ಕೇಳಿದ ಖಾತೆ ಕೊಡದಿದ್ರೆ ಸಚಿವ ಸ್ಥಾನವೇ ಬೇಡ ಅಂತಿದ್ದಾರೆ ಕೆಲವರು. ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಪ್ರೆಷರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಜಿಬಿಎ ಕೊಡ್ತೀನಿ ಅಂತ ಭರವಸೆಯನ್ನ ನೀಡಿದ್ರು ಡಿಕೆ ಶಿವಕುಮಾರ್ ಅವರು. 2023ರಲ್ಲೂ ಒಂದೇ ವರ್ಷ ಮಾಡಿ ನಿಮಗೆ ಕೊಡ್ತೀನಿ ಅಂದಿದ್ರಂತೆ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರಿಗೆ. ಹೀಗಾಗಿ ಈಗ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ನನಗೆ ಜಿಬಿಎ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಜೊತೆಗೆ ಡಿಕೆ ಶಿವಕುಮಾರ್ ಮಾತು ಕೊಟ್ಟಂಗೆ ನಡ್ಕೋಬೇಕಾಗುತ್ತೆ, ಜಿಬಿಎ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಸೊ ಹಂಗಾಗಿ ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ನು ಜಲಸಂಪನ್ಮೂಲ ಖಾತೆ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಇಲಾಖೆ ಏನು ಸಣ್ಣ ಪುಟ್ಟ ಇಲಾಖೆ ಅಲ್ಲ, ಅದನ್ನ ಡಿಕೆ ಶಿವಕುಮಾರ್ ಅವರು ನಿರ್ವಹಿಸಿದ್ದಾರೆ. ಸೊ ಹಂಗಾಗಿ ಅದಕ್ಕೇನೆ ಸಾಕಷ್ಟು ಜನ ಈಗ ಪೈಪೋಟಿ ನಡೆಸ್ತಾ ಇದ್ದಾರೆ, ಜಲಸಂಪನ್ಮೂಲ ಖಾತೆ ನಮಗ್ ಬೇಕು ಅಂತ ಹೇಳಿ. ಬಟ್ ರಾಮಲಿಂಗಾರೆಡ್ಡಿ ಅವರ ಗುರಿ ಅದಲ್ಲ, ಜಿಬಿಎ ಬೇಕು ಅವರಿಗೆ. ಸೊ ಹಂಗಾಗಿನೇ ನನಗೆ ಯಾವುದೇ ಕಾರಣಕ್ಕೂ ಬೇರೆ ಯಾವ ಇಲಾಖೆನೂ ಬೇಡ, ಬೇರೆ ಯಾವ ಖಾತೆನೂ ಬೇಡ, ನನಗೆ ಜಿಬಿಎ ಕೊಟ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರಾಗಿ ಅವರೇ ಇರ್ತಾರೆ, ಹಣಕಾಸು ಅವರ ಹತ್ರನೇ ಇರುತ್ತೆ. ಆಡಳಿತ ಮತ್ತು ಸುಧಾರಣೆ, ವಾರ್ತಾ ಇಲಾಖೆ ಇದೆಲ್ಲವೂ ಕೂಡ ಅವರ ಬಳಿನೇ ಇಟ್ಕೊಳ್ತಾರೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಒಂದು ಪ್ರಬಲ ಖಾತೆ, ಯಾವ ಖಾತೆ ಅಂದ್ರೆ ಕಂದಾಯ ಇಲಾಖೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿ ಇರುತ್ತೆ ಕಂದಾಯ ಇಲಾಖೆ. ಇನ್ನು ಎಂಬಿ ಪಾಟೀಲ್ ಬೃಹತ್ ಕೈಗಾರಿಕೆ, ಅದಾದ ನಂತರ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ. ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಅವರು ಲೋಕೋಪಯೋಗಿ ಸಚಿವರಾಗಿಯೇ ಕಾರ್ಯನಿರ್ವಹಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಈಗ ಸಾಕಷ್ಟು ಜನ ನಮಗೆ ಇದೇ ಖಾತೆ ಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಹೆಂಗಿದೆ ಇದ್ರ ಬಗ್ಗೆ, ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ನೀಡುವಂತ ನಿರೀಕ್ಷೆ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ರಾಮ್, ಸಂಪುಟ ರಚನೆ ಆದಾಗ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಇದು ದೊಡ್ಡ ರೀತಿಯಾದಂಥ ಒಂದು ಸರ್ಕಸ್ ಆಗೋದು ನಿಜ. ಹಿಂದೆ ಹಲವು ಮುಖ್ಯಮಂತ್ರಿಗಳಿಗೆ ಆದಂತಹ ಅನುಭವವೇ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಗ್ತಾ ಇದೆ. ಶಾಸಕರಾಗಿದ್ದಾಗ ಸಚಿವರಾದರೆ ಸಾಕು ಅಂತಾರೆ, ಸಚಿವರಾದ ಬಳಿಕ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟಿಡಿಯುತ್ತಾರೆ. ಆದರೆ ಕೆಲವೊಂದಷ್ಟು ಖಾತೆಗಳಿಗೆ ಭಾಳಷ್ಟು ಅರ್ಹತೆಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅಂಥದ್ದೇ ಈಗ ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ಸಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಬೆಂಗಳೂರು ಸಚಿವರಿಂದಲೇ. ಆದರೆ ಈ ಬಾರಿ ಜಾರ್ಜ್ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ಬೆಂಗಳೂರು ಅಭಿವೃದ್ಧಿ ಖಾತೆ ಪಡೆಯೋದಕ್ಕೆ ಒಂದಷ್ಟು ಫೈಟ್ ಇದ್ದರೂ ಕೂಡ ಮೊದಲಿಂದಲೂ ಬೆಂಗಳೂರು ಅಭಿವೃದ್ಧಿ ಖಾತೆ ಅದು ನಾಯಕತ್ವ ಬದಲಾವಣೆ ಆದಾಗ ಆಗಿರ್ಬೋದು, ಸಂಪುಟ ಪುನರಚನೆ ಆದಾಗ ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮೊದಲಿಂದಲೂ ಕೂಡ ಆಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ 2023ರಲ್ಲಿ ಅಂದು ಡಿ ಸಿ ಎಮ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಆ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಒಂದೂವರೆ ವರ್ಷ ಆದ ಬಳಿಕ ಈ ಖಾತೆಯನ್ನು ನಾನು ನಿಮಗೆ ಬಿಟ್ಟುಕೊಡ್ತೀನಿ ಅಂತ. ಆ ಮಾತಿನಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಇದು ರಾಮಲಿಂಗಾರೆಡ್ಡಿ ಅವರ ಬಣದಲ್ಲಿ ರಾಮಲಿಂಗಾರೆಡ್ಡಿ ಅವರ ಹುಡುಗರು ಹೆಚ್ಚು ಮಾತನಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ನನಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ನಿನ್ನೆ ತಡರಾತ್ರಿ ಆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಆ ಮಾತಿಗೆ ಸುತಾರಾಮ್ ಒಪ್ಪಿಲ್ಲ ಅಂತ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅನ್ನುವಂಥ ಒಂದು ಪಟ್ಟನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಅಂತ್ಯದ ಒಳಗಡೆ GBA ಚುನಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಕ್ಯಾಬಿನೆಟ್ ಮುಗಿಸಿದ ಬಳಿಕ KPCC ಕಚೇರಿಗೆ ಹೋಗಿ ಯುವಕರನ್ನು ಉದ್ದೇಶಿಸಿ NSU ಮತ್ತು ಯೂತ್ ಕಾಂಗ್ರೆಸ್ ಯುವಕರನ್ನು ಉದ್ದೇಶಿಸಿ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ಒಳಗಡೆ GBA ಚುನಾವಣೆಯನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ GBA ಚುನಾವಣೆ ಮಾಡಬೇಕು ಅನ್ನೋದಾದರೆ ಬೆಂಗಳೂರಿನಲ್ಲಿ ಇನ್ನಷ್ಟು ಸಂಘಟನೆ ಚುರುಕು ಮಾಡಬೇಕಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬೆಂಗಳೂರಿನ ಸಚಿವರಿಗೆ ಕೊಟ್ಟರೆ ಒಳಿತು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಆದರೆ ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟರೆ ಒಳಿತು ಅನ್ನುವಂಥದ್ದು ಕೆಲವರ ವಾದ. ಅದು ರಾಮಲಿಂಗಾರೆಡ್ಡಿ ಸ್ವಾಭಾವಿಕವಾಗಿ ಮೊದಲಿಂದಲೂ ಕೂಡ ಅದನ್ನು ಹೇಳ್ತಲೇ ಬಂದರೆ ನನಗೆ ಅವತ್ತು ಮಾತು ಕೊಟ್ಟಿದ್ರೆ ಆ ಮಾತಂತ ಇವತ್ತು ನನಗೆ ಬಿಟ್ಕೊಡಿ ಅಂತ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ತಲೆನೋವು ಆಗಿರುವಂಥದ್ದು ನಿಜ. ಎಲ್ಲರೂ ಕೂಡ ಸೀನಿಯರ್ಸೇ ಇದ್ದಾರೆ. ತಾವು ಕೇಳಿದ್ದನ್ನೇ ಕೊಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಪಟ್ಟು ಪರಮೇಶ್ವರ್ ಅವರು ಒಂದು ಕಡೆ ಕಂದಾಯ ಇಲಾಖೆನೇ ಬೇಕು ಅಂತಿದ್ದಾರೆ, ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡದು ಬೇರೆ ರೀತಿಯಾದಂಥ ಒಂದು ಲೆಕ್ಕಾಚಾರ, ಮಗದೊಂದು ಕಡೆ MB ಪಾಟೀಲ್ ಅವರು ಈ ಹಿಂದೆ ಇದ್ದಂತಹ ಇಲಾಖೆನೇ ನಾನು ಮುಂದುವರಿಸ್ತೀನಿ ಅಂತ. ಹೀಗಾಗಿ ಅಷ್ಟು ಸುಲಭ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಖಾತೆ ಹಂಚಿಕೆಯ ತಲೆನೋವನ್ನು ನಿವಾರಿಸ್ಕೊಳ್ಳೋದು. ಹೀಗಾಗಿ ಇವತ್ತು ಅಥವಾ ನಾಳೆ 2 ದಿನಗಳ ಕಾಲ ಸಮಯ ತೆಗೆದುಕೊಂಡು ಅಂತಿಮ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಮೇಲೆ ಭಾಳಷ್ಟು ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಸಿಗುತ್ತಾ, ಇಲ್ಲ ಜಾರ್ಜ್ ಅವ್ರಿಗೆ ಸಿಗುತ್ತಾ, ಇಲ್ಲ ಕೃಷ್ಣ ಬೈರೇಗೌಡರಿಗೆ ಸಿಗುತ್ತಾ ಅಂತ. ಕೃಷ್ಣ ಬೈರೇಗೌಡರಿಗೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಓಕೆ ಅಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಓಕೆ ಅಂತ ಇದ್ದಾರೆ. ಆದರೆ ಕೃಷ್ಣ ಬೈರೇಗೌಡರಿಗೆ GBA ಇಷ್ಟ ಇಲ್ಲ, ಅವರಿಗೆ ಕಂದಾಯ ಇಷ್ಟ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ GBA ಇಷ್ಟ ಇದೆ, GBA ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿ ಪೈಪೋಟಿ ಏರ್ಪಟ್ಟಿದೆ, ಒಂದು ರೀತಿ ಲಾಬಿನೂ ಕೂಡ ನಡೀತಾ ಇದೆ, ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಕೂಡ ಇದೆ. ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವಗಡ.